ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಇರೋ ದೊಡ್ಡ ಟೆನ್ಷನ್ ಅಂದರೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಅಲ್ವಾ. ಅದರಲ್ಲೂ ಮಕ್ಕಳಿಗೆ ಹಾಗೂ ಆಫೀಸ್ಗೆ ಹೋಗೋರಿಗೆ ದಿನ ವೆರೈಟಿ ಅಡುಗೆ ಮಾಡಿಕೊಡೋದು ಸುಲಭದ ಮಾತಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 10-15 ನಿಮಿಷದಲ್ಲಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದಾದ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗಿನ ಗಡಿಬಿಡಿ ದಿನಗಳಲ್ಲಿ ಚಟಪಟ ಅಂತ ಮಾಡೋಕ್ಕೆ ಇದು ಒಂದು ಬೆಸ್ಟ್ ಆಪ್ಷನ್. ಬನ್ನಿ ತಡ ಮಾಡೋದು ರೆಸಿಪಿ ಶುರು ಮಾಡೋಣ. ಒಂದು ಪಾತ್ರೆಯಲ್ಲಿ ಸುಮಾರು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಕಿವುಚಿ ಅದರ ಸಿಪ್ಪೆನ ಬೇರ್ಪಡಿಸ್ಕೊಂಡು ರಸನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಆಗ್ತಿರುವಾಗ ನೋಡಿ, ಒಂದು 8 ಮೆಣಸಿಕಾಯಿನ ಈ ಥರ ಮಧ್ಯಕ್ಕೆ ಹೆಚ್ಚಿ ಇಟ್ಕೊಂಡಿರುವಂಥ ಮೆಣಸಿಕಾಯಿನ ಅದೇ ಹುಣಸೆ ರಸಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಈ ಬೇಯ್ತಿರುವಾಗ ನೋಡಿ, ಒಂದು ಸ್ವಲ್ಪ ಚಿಕ್ಕ ಚಮಚದಲ್ಲಿ 1 ಚಮಚ ಆಗುವಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸುಮಾರು 1.5 ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಬೇಕಾದರೆ ನೀವು ಕೊನೆಗೆ ಸೇರಿಸ್ಕೋಬೋದು. ಅದಾದಮೇಲೆ ಸುಮಾರು ಒಂದು 2-3 ಚಮಚ ಆಗುವಷ್ಟು ಎಣ್ಣೆನ ಹಾಕೋಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ರಸ ಏನಿರುತ್ತೆ, ಇದು ಹುಣಸೆ ರಸ, ಹುಳಿಯನ್ನು ಮಾಡೋದಕ್ಕೆ ಬೇಕಾಗಿರೋದು ಹುಣಸೆ ರಸ ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು ಮತ್ತು ಅದರಲ್ಲಿರುವಂಥ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಈ ರೀತಿ ಒಂದು ಕುದ್ದು ಸ್ವಲ್ಪ ಒಂದು ಅರ್ಧದಷ್ಟು ಗಟ್ಟಿಯಾಗಿರುವಾಗ 1-2 ಚಿಕ್ಕ ಪೀಸು ಬೆಲ್ಲನ ಸೇರಿಸಿದ್ದೀನಿ. ನಾವು ಹಾಕಿರುವಂಥ ಹುಣಸೆ ರಸ ಚೆನ್ನಾಗಿ ಕುದ್ದು ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂಥರ ಜಾಮ್ ಥರ ಇದೆಯಲ್ವ, ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದು ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇದನ್ನ ಹೊರಗಡೆ ಸೈಡಿಗೆ ಇಟ್ಕೊಬಿಟ್ಟು ಇನ್ನೊಂದು ಒಗ್ಗರಣೆ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4-5 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ 1-2 ಮತ್ತು ಇಲ್ಲಿ 1 ಕಪ್ ಆಗುವಷ್ಟು ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕ್ಕೊಂಡು ಇದು ಗರಿ ಆಗೋರು ಹುರ್ಕೋಬೇಕಾಗತ್ತೆ. ಕಡಲೆ ಬೀಜ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇಲ್ಲಿ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ನೀಟಾಗಿ ತಿರುಗಿಕೊಂಡು ಈ ರೀತಿ ಬಣ್ಣ ಬದಲಾಗಬೇಕು. ನಾವು ಹಾಕಿರುವಂತಹ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ನೀಟಾಗಿ ಬಣ್ಣ ಬದಲಾಗಬೇಕು. ಈ ರೀತಿ ಗರಿ ಆಗಾದಮೇಲೆ ನಾನು ಇಲ್ಲಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊಂಡಿದ್ದೀನಿ. ಸುಮಾರು ನಾನಿಲ್ಲಿ 2 ಲೋಟ ಅಂತ ಹೇಳಿದ್ರೆ ಸುಮಾರು ಅರ್ಧ kg ಆಗುವಷ್ಟು ರೈಸ್ನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿದ್ದಂಥ ಹುಣಸೆ ಗೊಜ್ಜನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಕೊನೆಯದಾಗಿ ನಿಮಗೆ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊತಿರೋದ್ರೆ ಅಷ್ಟೇ. ಈ ರೀತಿ ಹುಳಿಯನ್ನು ನೀವು ಕೇವಲ ಅನ್ನ ಮಾಡಿಟ್ಕೊಂಡ್ರೆ 10 ನಿಮಿಷನೂ ಬೇಕಾಗಲ್ಲ, ಬೇಗನೆ ದಿಢೀರಾಗಿ ಆಗೋಗುತ್ತೆ. ಮತ್ತು ದೇವರ ನೈವೇದ್ಯಕ್ಕಾಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಬೇಗ ರೆಡಿಯಾಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.